ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಇಂಗ್ಲಿಷ್ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಓಕೆ, ಸೊ ಇಂಗ್ಲಿಷ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಯಾವ ಥರ ಸ್ಕೋರಿಂಗ್ ಆಗಿರುತ್ತೆ, ಮತ್ತೆ ನಾನು ಮಾರ್ಕ್ಸ್ ಅಲ್ಲಿ ಯಾವ ಥರ ಸ್ಕೋರ್ ಮಾಡಿದ್ದೀನಿ, ಪರ್ಸೆಂಟಲ್ಲಿ ಎಷ್ಟು ಅನ್ನೋದು ನೋಡ್ತಾ ಹೋಗೋಣ. ನಾನು ನೀಟಾಗಿ ಎಲ್ಲಾನು ಹೇಳ್ತಾ ಹೋಗ್ತೀನಿ, ಯಾವ ಥರ ಓದಬೇಕು ಮತ್ತೆ ಏನು ಓದಬೇಕು, ಇಂಗ್ಲಿಷ್ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು. ಸೊ ಇಂಗ್ಲಿಷ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮೇನ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ, ಅಫ್ಕೋರ್ಸ್ ಎಲ್ಲ ಎಕ್ಸಾಮ್ ಮೇನ್ಸಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲಿಷ್. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಇಂಗ್ಲಿಷ್ ಪ್ರಿಲಿಮ್ಸ್ ಅಂತಂದು ಬಂದರೆ SBI ನಲ್ಲಿ ಮತ್ತೆ IBPS ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕೋರ್ ಮಾಡೋಕ್ಕೆ. ಓಕೆ, ಸಿ ಇಲ್ಲಿ ನೆಕ್ಸ್ಟು ನಾನು ಸ್ಕೋರಿಂಗ್ ಮಾಕ್ ಟೆಸ್ಟಲ್ಲಿ ಗೈಡ್ಲಿಯಲ್ಲಿ ಸಿ ಇದು ಗೈಡ್ಲಿ ಸ್ಕೋರು. ಓಕೆ, ಗೈಡ್ಲಿಯಲ್ಲಿ ಅಕ್ಯುರಸಿ 82% ಇದೆ, ಟೋಟಲ್ ಪರ್ಸೆಂಟೈಲ್ 99.21%. ಸೊ ಅಫ್ಕೋರ್ಸ್ ಗೈಡ್ಲಿಯಲ್ಲಿ ಇಂಗ್ಲಿಷ್ ಅಲ್ಟ್ರಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇವಾಗ ನಾವು ಜಸ್ಟ್ ಏನಾದರೂ IBPS ಕ್ಲರ್ಕ್ ಸೆಕ್ಷನಲ್ ಇಂಗ್ಲಿಷ್ ಹಾಕಕ್ ಹೋದ್ರೆ ಸೊ ಅವರು SBI PO ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ. ಇನ್ RRB PO ಲೆವೆಲ್ ಇಂಗ್ಲಿಷ್ ನಾವು ಮಾರ್ಕ್ಸ್ ಅಟೆಂಡ್ ಮಾಡಕ್ ಹೋದ್ರೆ ಸೊ ಗೈಡ್ಲಿದವರು SBI PO IBPS PO ಲೆವೆಲ್ ಕೊಟ್ಟಿರ್ತಾರೆ. ಸೊ ಇದು ನನಗೆ ಯಾವ ಥರ ಇದು ಅಡೆಡ್ ಅಡ್ವಾಂಟೇಜ್ ಆಯಿತು ಅಂತಂದರೆ, ಈ ಥರ ಮಾರ್ಕ್ಸು. ಸೊ ನಾನು ಆ್ಯಕ್ಚುಲಿ ಬೇರೆ ಮಾರ್ಕ್ಸ್ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ಒಲಿ ಬೋರ್ಡ್ ಆಗಲಿ ಈ ಮಾರ್ಕ್ಸ್ಗಳಿಗಿಂತ ಪ್ರಿಫರೆನ್ಸ್ ಇಂಗ್ಲೀಷ್ಗೆ ನಾನು ಗೈಡ್ಲಿ ಕೊಡ್ತಾ ಹೋದೆ. ಸೊ ಫಸ್ಟಿಗೆ ನನಗೂ ಡಿಫಿಕಲ್ಟಾಗಿ ಆಯಿತು. ಸೊ ಕಂಟಿನ್ಯೂಸ್ ಯಾವಾಗ ನನಗೆ ಅರ್ಥ ಆಯಿತು ಇಂಗ್ಲೀಷಲ್ಲಿ ಯಾಕೆ ವೀಕ್ ಬರ್ತಿತ್ತು ಮತ್ತು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು, ಸೊ ನನ್ನ ಸ್ಕೋರ್ ಇಂಪ್ರೂವ್ ಆಯ್ತಾ ಹೋಯಿತು. ಸೊ ಅದನ್ನು ನಾನು ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಟೋಟಲ್ ಔಟ್ ಆಫ್ 40 17 ರ್ಯಾಂಕ್ ಇದೆ. ಇದು ಸೆಕ್ಷನಲ್ ಯಾವುದಂದ್ರೆ SBI ಕ್ಲರ್ಕ್ಗೆ ಸೆಕ್ಷನಲ್ ಹಾಕಿದ್ದು ನಾನು, ಆಯ್ತಾ. ಸೊ ಇಂಗ್ಲೀಷ್ ಒಂಥರ ಹೈ ಲೆವೆಲಲ್ಲೇ ಕೊಡ್ತಾರೆ ಗೈಡ್ಲಿಯಲ್ಲಿ. ಸೊ ನಾವು ಇವಾಗಲೇ ಹೈ ಲೆವೆಲಲ್ಲಿ ಇಂಗ್ಲೀಷ್ನ ನಾವು ಅಟೆಂಪ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಎಕ್ಸಾಮಲ್ಲಿ ತುಂಬ ಈಸಿ ಅನಿಸುತ್ತೆ. ಓಕೆ, ಸೊ ಇದು ಒಲಿ ಬೋರ್ಡು ಫುಲ್ ಮಾರ್ಕ್. ಇದು ಮೇನ್ಸ್ SBI ಕ್ಲರ್ಕ್ ಮೇನ್ಸ್ ಫುಲ್ ಮಾರ್ಕ್ಸ್ ಇದು. ಸೊ ಫುಲ್ ಮಾರ್ಕ್ ಟೆಸ್ಟಲ್ಲಿ ಇಂಗ್ಲೀಷ್ ನಂದು ಸೊ ಇಲ್ಲಿ 40 ನಾನು 27 ಅಟೆಂಪ್ಟ್ ಮಾಡಿದ್ದೀನಿ, ಕರೆಕ್ಟ್ 22 ಆಗಿದೆ, ರಾಂಗ್ 5 ಆಗಿದೆ. ಟೋಟಲ್ ಸ್ಕೋರು 20.75. ಸೊ ಇಲ್ಲಿ ಪರ್ಸೆಂಟೈಲು 92% ಇದೆ, 92.8% ಇದೆ. ಸೊ ಈ ಥರ ಆಲ್ಮೋಸ್ಟ್ ನನ್ನ ಎವ್ರಿ ಮಾರ್ಕಲ್ಲೂ ಅಬೋ 80% ಇರೋದು, 80% ಪ್ಲಸ್ಸೇ ಇರೋದು, ಆಯ್ತಾ. ಸೊ ಇದು ಕೂಡ ಒಲಿ ಬೋರ್ಡು ಫುಲ್ ಮಾರ್ಕ್ ಇದೆ. ಸಿ ಇಲ್ಲಿ 92.9% ಬಂದಿದೆ ಇಂಗ್ಲೀಷಲ್ಲಿ. ಸೊ ಇಲ್ಲಿ 92.8%, ಇಲ್ಲಿ 92.9%. ಸೊ ಕನ್ಸಿಸ್ಟೆಂಟ್ ಆಗಿದೆ. ಸೊ ಈ ಥರ ಕನ್ಸಿಸ್ಟೆಂಟ್ ಆಗಿ ನಾವು ಮಾರ್ಕ್ಸ್ ಅಲ್ಲಿ ಸ್ಕೋರ್ ಮಾಡಬೇಕು ಅಂತಾಗ ಇದರ ಹಿಂದೆ ಶ್ರಮ ಇರುತ್ತೆ, ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ. ಪ್ಲಸ್ ನಂದು ಮೊದಲು ವೀಕ್ ಆಗೇ ಇತ್ತು, ನಂದು ಇಲ್ಲಿ 60 to 70% ಈ ಥರ ಬರ್ತಾ ಇತ್ತು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ. ಸೊ ಯಾವಾಗ ನಾನು ಸ್ಟ್ರಾಟಜಿ ಗೊತ್ತಾಯಿತು, ಸೊ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. ಸೊ ಸ್ಕೋರ್ಸು ಇನ್ಕ್ರೀಸ್ ಆಗ್ತಾ ಹೋಯ್ತು, ಆಯ್ತಾ. ಸೊ ಇದು ಇನ್ನೊಂದು ಗೈಡ್ಲಿನ ಇಂಗ್ಲೀಷ್ ಯಾವುದು SBI ಕ್ಲರ್ಕ್ ಮೇನ್ಸ್ ಸೆಕ್ಷನಲ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 97.28% ಅಲ್ಲಿದೆ. ಸೊ ಆಲ್ಮೋಸ್ಟ್ 90+ ಇದೆ ಇದರಲ್ಲಿ ಹಾಕಿರೋದು. ಸೊ ಎಲ್ಲ ಮಕ್ಕಳು ಮಿನಿಮಮ್ 80+ ಇರೋದು ನಂತು, ಆಯ್ತಾ. 80% ಪ್ಲಸ್ ಇರೋದು. ಸೊ ಪರ್ಸೆಂಟಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಮಾರ್ಕ್ಸ್ ಲೆವೆಲು, ಡಿಫಿಕಲ್ಟ್ ಲೆವೆಲು ಮತ್ತು ಈಸಿ ಲೆವೆಲು ವೇರಿ ಆಗ್ತಾ ಹೋಗುತ್ತೆ ಮಾರ್ಕ್ಸ್ ಟು ಮಾರ್ಕ್. ಸೊ ಇಫ್ ಫಸ್ಟ್ ಮಾರ್ಕ್ ಏನಾದರೂ ಇಂಗ್ಲೀಷ್ ಈಸಿ ಇದ್ದರೆ ನೆಕ್ಸ್ಟ್ ಇನ್ನೊಂದು ಮಾರ್ಕ್ ತಗೋತೀವಿ ಅಂದ್ರೆ ಅವಾಗ ಇಂಗ್ಲೀಷ್ ಒಂಚೂರು ಮಾಡ್ರೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಟೋಟಲ್ ಸ್ಕೋರ್ಗಿಂತಲೂ ನಾನು ಪರ್ಸೆಂಟಲ್ಲಿ ನೋಡ್ತಿರ್ತೀನಿ. ಸಮ್ಟೈಮ್ಸ್ ಏನನ್ಸುತ್ತೆ, ನಾವು ಸ್ಕೋರ್ ನೋಡಿದಾಗ ನಾವು ಕಮ್ಮಿ ಮಾಡಿದ್ದೀವಿ ಅನ್ಸ್ಬಿಡುತ್ತೆ, ಬಟ್ ಯಾವಾಗ ಪರ್ಸೆಂಟಲ್ಲಿ ನೋಡ್ತೀವಲ್ಲ, ಪರ್ಸೆಂಟಲ್ಲಿ ಯಾವಾಗ ಈ ಥರ ಹೈ ಲೆವೆಲ್ ಇರುತ್ತೆ, ಸ್ಕೋರ್ ನಮಗೆ ಕಮ್ಮಿ ಅನಿಸಿದ್ರು ಸೊ ದಿ ಕ್ವಶನ್ ಪ್ಯಾಟರ್ನು ಮತ್ತು ಕ್ವಶನ್ಸ್ ಟಫ್ ಇತ್ತು ಅಂತ ಅರ್ಥ, ಆಯಿತಾ. ಸೊ ಈ ಥರ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಥರ ನೀವು ಸ್ಟ್ರಾಟಜಿ ಯೂಸ್ ಮಾಡಬೇಕು ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತಂದ್ರೆ. ಕಂಪ್ಲೀಟಾಗಿ ಯಾರಿಗೆ ಇಂಗ್ಲೀಷ್ ಬಗ್ಗೆ ಭಯ ಇದೆ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತೆ ಸೊ ಇದರಿಂದ ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ಥರನೇ ಓದ್ಕೊಳ್ಳಿ, ಇದೇ ಥರ ಇದ್ಬಿಟ್ಟು ಏನೂ ಇಲ್ಲ ಇಂಗ್ಲೀಷಲ್ಲಿ, ಆಯಿತಾ. ಸೊ ಸಿಂಪಲ್ ಆಗಿದೆ ಅಷ್ಟೇ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಬೇಸಿಕ್ ಥಿಂಗ್ಸ್ ಏನಂದ್ರೆ, ಸ್ಟಾರ್ಟ್ ಮಾಡೋದು ನಾವು ಇಂಗ್ಲೀಷ್ ಅಂತ ಬಂದಾಗ ನಮಗೆ ಗ್ರಾಮರ್ ನೆನಪಾಗೋದು, ಆಯ್ತಾ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ, ಸೊ ಬೇರೆ ಎಕ್ಸಾಮ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಸೊ ಗ್ರಾಮರ್ ಪಾರ್ಟು ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಎರರ್ ಡಿಟೆಕ್ಷನ್ ಆಗಲಿ, ಫಿಲ್ಲರ್ಸ್ ಆಗಲಿ, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆಗಲಿ, ವಾಟ್ ಎವರ್ ಯಾವುದೇ ಪಾರ್ಟ್ ಇದ್ರೂ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ, ಯಾವುದೇ ಪಾರ್ಟಲ್ಲೂ ಗ್ರಾಮರ್ ತುಂಬ ಸ್ಕೋರಿಂಗ್ ಆಗಿರುತ್ತೆ ಯಾವುದು ಪ್ರಿಲಿಮ್ಸಲ್ಲಿ, ಆಯಿತಾ. ಇದು IBPS ಕ್ಲರ್ಕ್, SBI ಮತ್ತು ಉಳಿದಿದ್ದ ಬೇರೆ ಎಕ್ಸಾಮ್ಸ್ಗಳಲ್ಲಿ ಯಾವ್ದಾವ್ದು ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇರುತ್ತಲ್ಲ, ಎಕ್ಸೆಪ್ಟ್ RRB ಎಕ್ಸಾಮ್ಸು. ಸೊ ಇಂಗ್ಲೀಷು ತುಂಬ ಇಂಪಾರ್ಟೆಂಟ್, ಮಹತ್ವಪೂರ್ಣವಾಗಿರುತ್ತೆ. ಸೊ ಗ್ರಾಮರಲ್ಲಿ ಬಂದರೆ ಇವಾಗ ನೋಡಿ, ನಮಗೆ ಇಂಗ್ಲೀಷ್, ನಾನು ಮಾತಾಡ್ತಿರೋದು ಪರ್ಟಿಕ್ಯುಲರ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್, ಓಕೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ನಾವು ಸುಮ್ಮನೆ ಯಾವುದೋ ಒಂದು ದೊಡ್ಡದು ಇಂಗ್ಲೀಷ್ ರಿಸರ್ಚ್ ಬುಕ್ ತೊಗೊಂಡು ಅಥವಾ PhD ಬುಕ್ ತೊಗೊಂಡು ಆ ಥರ ಇಂಗ್ಲೀಷ್ ಅಂತ ಬಂದಾಗ ಸ್ಟಾರ್ಟಿಂಗ್ ಮೈಂಡ್ ಸೆಟ್ ಏನಿರುತ್ತೆ, ಸೊ ಎಲ್ಲನೂ ಓದ್ಕೊಂಡ್ಬಿಡ್ಬೇಕು ಸ್ಟಾರ್ಟಿಂಗ್ ಅಂತ. ಸೊ ನಥಿಂಗ್ ಈಸ್ 100%. ಸೊ ಯಾವುದಕ್ಕೆ ಯಾವ ಸೋರ್ಸ್ ಇರುತ್ತೆ ಅದನ್ನೇ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಲಿ ಅಲ್ಲಿ ಏನು ಬರಬೇಕು ಸ್ಕೋರ್ ಅದು ಬಂದೇ ಬರುತ್ತೆ. ಸೊ ಇಲ್ಲಿ ನಾನು ಸೋರ್ಸ್ ರೆಫರ್ ಮಾಡೋದೊಂದೇ. ಸೊ ಬಿಗಿನರ್ಸ್ ಆಗಲಿ ಅಥವಾ ಆಲ್ರೆಡಿ ಓದಿರೋರಾಗಲಿ ಎಕ್ಸ್ಪೀರಿಯನ್ಸ್ ಇರೋರಾಗಲಿ, ಓನ್ಲಿ 120 ರೂಲ್ಸ್ ಅಷ್ಟೇ. ನಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಬೇಕಾಗಿರೋದು ಈ ರೂಲ್ಸ್ ಅಷ್ಟೇ. ಸೊ ಇದನ್ನ ನಿಮಿಷ ಬನ್ಸಲ್ ಮ್ಯಾಮು ನೀಟಾಗಿ ಸಾರ್ಟ್ ಔಟ್ ಮಾಡಿ ಅವ್ರ ಕ್ಲಾಸ್ಗಳಲ್ಲಿ, ಅವ್ರ ಯೂಟ್ಯೂಬ್ ಚಾನಲ್ಗಳಲ್ಲಿ, ಮತ್ತೆ ಅವ್ರ ಬುಕ್ಸು ಇದೆ 120 ರೂಲ್ಸು, ಆಯಿತಾ. ನಿಮಿಷ ಬನ್ಸಲ್ ಮ್ಯಾಮ್. ಸೊ ಯಾಕೆ ನಾನು ನಿಮಿಷ ಮ್ಯಾಮ್ನ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇವಾಗ ಆ್ಯಕ್ಚುಲಿ ಎಲ್ಲ ಎಕ್ಸಾಮ್ಸು ಮೇನ್ಸ್ ಕೊಟ್ಟು, ಪ್ರಿಲಿಮ್ಸ್ ಕೊಟ್ಟು, ಇಂಗ್ಲೀಷ್ ಯಾವ ಥರ ಬರ್ತಿದೆ ಮತ್ತು ಯಾವ ಸೋರ್ಸಿಂದನೇ ನಾವು ಒಂದೇ ಸೋರ್ಸ್ ಫಾಲೋ ಮಾಡಿದ್ರೆ ಸಾಕು ಅನ್ನೋ ಥರ ಇದೆ ಅಂತ ನನಗೆ ಐಡಿಯಾ ಬಂದಿದ್ದು ಅಂತಂದರೆ, ಸೊ ಮಾರ್ಕ್ಸ್ ಸ್ಕೋರ್ ನೋಡಿದ್ರಲ್ಲ, ಸೊ ಅದೇ. ಸೊ ಈ ಥರ ಸಾಕು 120 ರೂಲ್ಸ್ ಗ್ರಾಮರ್ಸ್ನ ಇದನ್ನು 2 to 3 ಟೈಮ್ಸ್ ರಿವೈಸ್ ಮಾಡಿ. ಒಂದ್ಸರಿ ಓದ್ಬಿಟ್ಟು 2 to 3 ಟೈಮ್ಸ್ ರಿವೈಸ್ ಮಾಡಿದರೆ ಮೋರ್ ದೆನ್ ಇನಫ್. ಇದು 1 ಟೈಮ್ ಅಷ್ಟೇ, ಅಂದರೆ 1 ಟೈಮ್ ಪ್ಯಾಕೇಜ್ ಇದ್ದಂಗೆ. ನೀವು ಈ 2 to 3 ಟೈಮ್ಸ್ ಒಂದ್ಸರಿ ಓದ್ಬಿಟ್ರೆ ಮುಗೀತು. ನೀವು ನೆಕ್ಸ್ಟು ಎಷ್ಟು ಎಕ್ಸಾಮ್ಸ್ ಬರೀತಾ ಅಷ್ಟರಲ್ಲೂ ನಿಮ್ಗೆ ಇದು ಯೂಸ್ ಆಗುತ್ತೆ. ನಾನು 3 ಟೈಮ್ಸ್ ಮಾಡಿದ್ದೆ ಅಷ್ಟೇ, ಎರರ್ ಡಿಟೆಕ್ಷನ್ ಅಂತೂ ಭಯನೇ ಇಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಸ್ಕೋರ್ ಹೋಗ್ತಿದ್ದಿದ್ದೆ ಯಾವುದು ಎರರ್ ಡಿಟೆಕ್ಷನಲ್ಲಿ. ಸೊ ಫಸ್ಟ್ ನಾನೇನು ಮಾಡಿದೆ ಅಂದರೆ 120 ರೂಲ್ಸ್ ಗ್ರಾಮರ್ಸ್ನ ಕಂಪ್ಲೀಟಾಗಿ ನೀಟಾಗಿ ಕಲಿತು, ಗ್ರಾಮರ್ ರೂಲ್ಸ್ಗಳನ್ನ ಕಲಿತು, ಸೊ ಅದನ್ನೆಲ್ಲ ನೋಡ್ಕೊಂಡು ನಾನೇನು ಮಾಡಿದೆ, ನಿಮಿಷ ಮ್ಯಾಮ್ಸ್ ಕ್ಲಾಸಸ್ ಇದೆ ಯೂಟ್ಯೂಬ್ ಚಾನಲಲ್ಲಿ, ಓಕೆ. ಸೊ ನಿಮಿಷ ಮ್ಯಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಿಮಿಷ ಮ್ಯಾಮ್ ಕ್ಲಾಸಸ್ ಇದೆಯಲ್ಲ ಎರರ್ ಡಿಟೆಕ್ಷನ್ಸ್ ಮೇಲೆ, ಅಥವಾ ಇಂಗ್ಲೀಷ್ ರೂಲ್ಸ್ ಬೇಸ್ಡು, ಇಂಗ್ಲೀಷ್ ರೀಡಿಂಗ್ ಬೇಸ್ಡು, ಆ ಕ್ಲಾಸಸ್ನೆಲ್ಲ ಕೇಳ್ತಾ ಹೋಗಿ. ಸೊ ಎರರ್ ಡಿಟೆಕ್ಷನ್ ಡಿಫಿಕಲ್ಟ್ ಇದೆ, ಎರರ್ ಡಿಟೆಕ್ಷನ್ಸ್ ನೋಡ್ತಾ ಹೋಗಿ. ಇನ್ನೊಂದು ಬಂತಂದರೆ ಪ್ಯಾರಾಜಂಬಲ್ಸ್ ಇರುತ್ತೆ. ಪ್ಯಾರಾಜಂಬಲ್ಸು ಕೂಡ ಒಂಥರ ಡಿಫಿಕಲ್ಟ್ ಟಾಪಿಕ್ ಆಗಿರುತ್ತೆ. ಸೊ ಇದ್ರದ್ದು ನಿಮಿಷ ನೀಟಾಗಿ ಕ್ಲಾಸಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಕವರ್ ಮಾಡ್ತಾ ಹೋಗ್ಬೇಕು. ಸೊ ಈ ಪಾರ್ಟ್ಸ್ಗಳೆಲ್ಲ ನಮಗೆ ಇಲ್ಲಿ ಪ್ರಿಲಿಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಪ್ರಿಲಿಮ್ಸ್ ಆದರೆ ನೆಕ್ಸ್ಟು ಪ್ರಿಲಿಮ್ಸ್ ಮುಗಿದ ತಕ್ಷಣ ನೆಕ್ಸ್ಟು ಮೇನ್ಸಲ್ಲಿ ಮೇನ್ಸಲ್ಲಿ ನಮಗೆ ಆ್ಯಕ್ಚುಲಿ ಗ್ರಾಮಟಿಕಲ್ ಪಾರ್ಟ್ಗಿಂತ ನಮಗೆ ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗೋದು ರೀಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಸೊ ಮೇನ್ಸ್ಗೆ ನಾನು ಅದನ್ನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ. ಮೇನ್ಸ್ಗೆ ರೀಡಿಂಗ್ ಪಾರ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಏನು ರೀಡ್ ಮಾಡಬೇಕು, ಮತ್ತು ಯಾವ ಥರ ರೀಡ್ ಮಾಡಬೇಕು ಅನ್ನೋದು, ಓಕೆ. ಸೊ ಪ್ರಿಲಿಮ್ಸ್ಗೆ ಇಷ್ಟು ಸಾಕು. ಸೊ ಇದೇ ನಮಗೆ ಮೇನ್ಸಲ್ಲಿ ಹೆಲ್ಪ್ ಆಗುತ್ತೆ, ಅಷ್ಟು ಸಿಂಪಲ್. ಮೇನ್ಸಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮಗೆ ಕಂಟೆಂಟ್ಗಳಿಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಬರುತ್ತಲ್ಲ RC ಮೇನ್ಸಲ್ಲಿ, ಸೊ ಲೆಂದಿ ಆಗಿರುತ್ತೆ. ಸೊ ಲೆಂದಿ ಕೊಟ್ಟಿರ್ತಾನೆ, ಪ್ಲಸ್ ನಿಮಗೆ ಹೈ ಲೆವೆಲ್ ವೊಕ್ಯಾಬ್ಸ್, ಸೊ ಈ ವೊಕ್ಯಾಬ್ಸ್ಗೋಸ್ಕರ ನಾವು ಎಲ್ಲೋ ಹೊರಗಡೆ ಹುಡ್ಕೋದಾಗ್ಲಿ ಅಥವಾ ಬಯಾಟ್ ಮಾಡೋದಾಗ್ಲಿ, ಯಾವುದೋ ನೋಟ್ಸ್ ಮಾಡ್ಕೊಂಡು ಬರೀ ರಟ ಹೊಡಿಯೋದಾಗ್ಲಿ, ಸೊ ಆ ಥರ ಎಲ್ಲ ಮಾಡಿದ್ರೆ ವೊಕ್ಯಾಬ್ಸ್ ನೆನಪಿರೋದಿಲ್ಲ, ಆಯಿತಾ. ಸೊ ಕಂಟೆಂಟ್ ರೀಡ್ ಮಾಡ್ತಾನೆ ನಾವು ವೊಕ್ಯಾಬ್ಸ್ನ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೋ ಒಂದು ವರ್ಡ್ ಗೊತ್ತಿಲ್ಲ ಅಂತಂದರೆ ಅದನ್ನು ನೀಟಾಗಿ ಸಪ್ರೇಟ್ ನೋಟ್ಸಲ್ಲಿ ನೋಟ್ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಸೈಡ್ ಇಟ್ಬಿಟ್ರೆ ನಮಗೆ ರಿವೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಓಕೆ. ಸೊ ಇವಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬಂದಾಗ ಯಾವ ಥರ ರೀಡಿಂಗ್ ಇರುತ್ತೆ ಮತ್ತು ಯಾವ ಕಂಟೆಂಟ್ಸ್ನ ರೀಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಮಾರು ಜನ ಗೊತ್ತಿರಲ್ಲ ಏನು ಓದಬೇಕು ಅನ್ನೋದು. ಸೊ ಮೇನ್ಸಲ್ಲಿ ಪ್ರಮುಖವಾಗಿ ಇವಾಗ ಯಾವುದೇ ಪಾರ್ಟ್ಸ್ ಬರಲಿ, ಸೊ ರೀಸನಿಂಗ್ ಬರಲಿ, ಕ್ವಾಂಟ್ಸ್ ಬರಲಿ, ಸೊ ವಿಚೆವರ್, ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು ಅಂದರೆ ನಾವು ಕ್ವಾಂಟ್ಸಲ್ಲಿ ಅದನ್ನು ನೀಟಾಗಿ ವಿದಿನ್ ಟೈಮ್ ಓದಬೇಕಲ್ವಾ. ಆ ಸ್ಪೀಡ್ ಬರಬೇಕು ಅಂತಂದರೆ ನಮಗೆ ಫಸ್ಟ್ ನಾವು ಇಂಗ್ಲೀಷಲ್ಲಿ ಇಂಪ್ರೂವ್ಡ್ ಇರಬೇಕಾಗುತ್ತೆ, ಓಕೆ. ಸೊ ಆ ಇಂಪ್ರೂವ್ಮೆಂಟ್ ನಮಗೆ ಬೇಕು ಅಂತಂದರೆ ಸೊ ರೀಡಿಂಗ್ ಹ್ಯಾಬಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಸೊ ಇವಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ಸಲ್ಲಿ ಕಂಟೆಂಟ್ಸ್ ರೀಡ್ ಮಾಡಬೇಕಾಗತ್ತೆ.
ಸೊ ಕಂಟೆಂಟ್ಸ್ ಯಾವ ತರ ಕಂಟೆಂಟ್ಸ್ ಅಂತಂದ್ರೆ ನ್ಯೂಸ್ ಪೇಪರ್ ಆಗಲಿ, ನ್ಯೂಸ್ ಪೇಪರ್ಸ್ ಆಗಲಿ, ನ್ಯೂಸ್ ಪೇಪರ್ ಹಚ್ಚಿದ್ರೆ ಎಡಿಟೋರಿಯಲ್ಸು, ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ಎಲ್ಲೋ ನಿಮಗೆ ಒಂದು ಪೇಜಲ್ಲಿ ಸಿಕ್ತು ಅಂತಂದರೆ ಅದನ್ನು ಓದ್ಕೋಬೋದು. ಅದು ಬಿಟ್ಟರೆ ನೋವೆಲ್ಸು, ನೆಕ್ಸ್ಟ್ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಯಾವ ನೋವೆಲ್ಸ್ ಓದಬೇಕು. ಮತ್ತು ಸೆಲ್ಫ್ ಹೆಲ್ಪ್ ಬುಕ್ಸ್ ನಮಗೆ ಈ ಟೈಮಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಾನು ಗ್ರೂಪಲ್ಲೂ ಹಾಕಿದ್ದೆ. ಸೊ ಇನ್ನೊಂದ್ಸರಿ ಇಲ್ಲಿ ಹೇಳ್ತೀನಿ. ಸೊ ನೋವೆಲ್ಸ್ ರೀಡಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೀಡಿಂಗ್ ಅಂತ ಬಂದಾಗ ಎವ್ರಿಥಿಂಗ್ ವಾಟ್ ಯು ರೀಡ್ ಇನ್ ಇಂಗ್ಲೀಷ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ಸೊ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಅಂತ ಬಂದಾಗ ರೀಡಿಂಗ್ ಬಗ್ಗೆ ಹೇಳಿದೆ, ಗ್ರಾಮರ್ ಬಗ್ಗೆ ಹೇಳಿದೆ ಆಯ್ತಾ. ಸೊ ಗ್ರಾಮರ್ ಅಂತೂ ಗ್ರಾಮರ್ ಆಯ್ತಾ, ಓಕೆ, ಒಂದ್ಸರಿ ರಿವೈಸನ್ ಮಾಡಿದ್ವಿ 2-3 ಸರಿ, ಆಮೇಲೆ ರೂಲ್ಸ್ ಎಲ್ಲ ನೆನಪಿದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಕಂಟೆಂಟ್ ರೀಡ್ ಮಾಡ್ತೀವಿ. ಸೊ ಈ ತರ ಇದು ಚೈನ್ ಆಗಿರುತ್ತೆ. ನಮ್ ಗ್ರಾಮರ್ ನೀಟಾಗಿ ಬಂದ್ರೆ ನಮ್ಗೆ ಇಲ್ಲಿ ರೀಡಿಂಗ್ ಮಾಡೋವಾಗ ಯಾವುದೇ ಪಾರ್ಟ್ಸ್ ಅಲ್ಲೂ ಸೆಂಟೆನ್ಸ್ ಅಲ್ಲೂ ನಮ್ಗೆ ಫ್ಲೋ ಸಿಕ್ಬಿಡುತ್ತೆ, ಅದು ಕಂಟಿನ್ಯೂಸ್ ಆಗಿ ಸ್ಟ್ರಕ್ ಆಗೋದಿಲ್ಲ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ರೀಡಿಂಗ್. ಆಮೇಲೆ ಇನ್ನೂ ನಾವು ಫರ್ದರ್ ಇಂಪ್ರೂವ್ಮೆಂಟ್ ಬೇಕಾಗಿತ್ತ ಅಂತಂದ್ರೆ ಇವಾಗ ಚಿಟ್ ಚಾಟ್ ಮಾಡ್ತಿರ್ತೀವಿ ಅಥವಾ ಮಾತಾಡ್ತಿರ್ತೀವಿ, ವಾಟ್ ಎವರ್ ಏನೋ ಫ್ರೆಂಡ್ಸ್ ಜೊತೆ ಕನ್ವರ್ಸೇಷನ್ ಮಾಡ್ತಿರ್ತೀವಿ. ಸೊ ಅವಾಗ ಏನ್ ಮಾಡ್ಬೇಕು ನಾವು ಆದಷ್ಟು ಸೊ ಮಿಕ್ಸ್ಡ್ ಆಗಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನೋದಕ್ಕಿಂತ ಕಂಗ್ಲೀಷ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಕಂಗ್ಲೀಷ್, ಕನ್ನಡ ಪ್ಲಸ್ ಇಂಗ್ಲಿಷ್ನ ಮಿಕ್ಸ್ ಮಾಡಿ ಮಾತಾಡಿ ಆಯ್ತಾ. ಸೊ ಕಂಪ್ಲೀಟ್ ಇಂಗ್ಲಿಷ್ ಅಂತ ಬಂದಾಗ ನಾವಿಲ್ಲಿ 100% ಹುಡ್ಕಕ್ಕೆ ಹೋಗ್ತೀವಿ. ಈ 100% ಹುಡ್ಕೋದ್ರಲ್ಲಿ ತಪ್ಪು ಮಾಡಿ ಏನೇನೋ ಮಾತಾಡ್ಬಿಡ್ತೀವಿ. ಸೊ ಅದಕ್ಕಿಂತ ಬೆಟರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ ಟ್ರೈ ಟು ಸ್ಪೀಕ್ ಔಟ್. ಯಾರ ಜೊತೆನಾದರೂ ಫಸ್ಟ್ ಸ್ಟಾರ್ಟಿಂಗ್ ಭಯ ಆಗೇ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಾವು ಸ್ಟಾರ್ಟ್ ಮಾಡಿದ್ರೆ ನಾವು ಮಾತಾಡೋಕ್ಕೆ, ಸೊ ಭಯನೂ ಹೋಗುತ್ತೆ, ಕಾನ್ಫಿಡೆಂಟು ಬರುತ್ತೆ. ಸೊ ಇಫ್ ಮಾತಾಡೋಕ್ಕೆ ಏನಾದರೂ ಭಯ ಆದರೆ ಚಾಟಿಂಗ್ ಮಾಡಿ. ಸೊ ನಾರ್ಮಲಾಗಿ ಚಾಟಿಂಗ್ ಮಾಡ್ತಿರಲ್ಲ, ವಾಟ್ ಎವರ್ ಯಾರ ಜೊತೆಗೆ ಚಾಟ್ ಮಾಡ್ತಿರೋ ಅದು ಡಿಪೆಂಡೆಬಲ್. ಸೊ ಚಾಟ್ ಮಾಡೋವಾಗ ಜಸ್ಟ್ ಸ್ಟಾರ್ಟ್ ಚಾಟಿಂಗ್ ಇನ್ ಇಂಗ್ಲೀಷ್. ಸೊ ಅಲ್ಲಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಲು ಬರುತ್ತೆ, ಇಂಗ್ಲೀಷು ಕಾನ್ಫಿಡೆನ್ಸು ಬರುತ್ತೆ ಇಂಗ್ಲೀಷಲ್ಲಿ, ಮತ್ತು ಇಲ್ಲಿ ಇಂಗ್ಲೀಷು ನಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸೊ ಪ್ಲಸ್ ಪಾಯಿಂಟ್. ಓಕೆ, ಸೊ ಪ್ಲಸ್ ಪಾಯಿಂಟ್ ಇಂಗ್ಲೀಷ್ ಒಂದು ಸ್ವಲ್ಪ ಇನ್ನೊಬ್ಬರು ನೀವು ಯಾರನ್ನ ಭೇಟಿ ಆದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತು ಇಂಗ್ಲೀಷಲ್ಲಿ ಅಂತಂದರೆ ಅದಕ್ಕೆ ರೀಸನ್ ಇದಂದರೆ ಸೊ ಅವ್ರ ಹತ್ರ ಇರೋ ನಾಲೆಜ್ ಪ್ಲಸ್ ರೀಡಿಂಗ್ ಎಬಿಲಿಟಿ ಅಂದಾಗ ಬುಕ್ಸ್. ಸೊ ಬುಕ್ಸ್ ಅಂತ ಬಂದಾಗ ನೋವೆಲ್ಸ್ ಆಗಲಿ, ಕಂಟೆಂಟ್ಸ್ ಆಗಲಿ, ಎಡಿಟೋರಿಯಲ್ಸ್ ಆಗಲಿ, ಸೊ ಕಂಪ್ಲೀಟಾಗಿ ಅವರು ಓದ್ತಾ ಇರ್ತಾರೆ ಯಾವಾಗಲೂ. ಸೊ ಈ ಥರ ನಮಗೆ ರೀಡಿಂಗ್ ಎಬಿಲಿಟಿ ಬಂದರೆ ಸೊ ನಮ್ಮ ಬ್ರೈನ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಫ್ಲೋನೂ ಸಿಗುತ್ತೆ, ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಸೊ ಇದು ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ರೀಡಿಂಗ್. ಸೊ ಟಾಕಿಂಗ್, ಸೊ ಇಲ್ಲಿ ಹೇಳಿದ್ನಲ್ಲ ಚಾಟಿಂಗ್, ಸೊ ಅದೇ ಕಂಗ್ಲೀಷಲ್ಲಿ ಮಾತಾಡೋದು ಟ್ರೈ ಮಾಡಿ, ಇಂಗ್ಲೀಷಲ್ಲಿ ಭಯ ಆಗೇ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅಥವಾ ಡೇ ಬೈ ಡೇ ಮಾತಾಡ್ತಾ ಯಾರ ಜೊತೆ ನಿಮ್ಗೆ ಕಂಫರ್ಟ್ ಅನ್ಸುತ್ತೆ ಅವ್ರ ಜೊತೆ ಮಾತಾಡಿ. ಓಕೆ, ಸೊ ಯಾರೋ ಅನ್ನೋನ್ ವ್ಯಕ್ತಿ ಜೊತೆ ನಾವು ಇಂಗ್ಲೀಷ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಭಯ ಆಗೇ ಆಗುತ್ತೆ. ಸೊ ಅದಕ್ಕೆ ಬೆಟರು ಯಾರೋ ಕ್ಲೋಸ್ ಫ್ರೆಂಡ್ ಆಗಲಿ ಅಥವಾ ಕ್ಲೋಸ್ ಯಾರೇ ಇರಲಿ, ಸೊ ಅವ್ರ ಜೊತೆ ಸ್ಟಾರ್ಟ್ ಮಾಡಿ ಮಾತಾಡೋಕ್ಕೆ. ಏನಿಲ್ಲ, ಎಲ್ಲರೂ ತಪ್ಪು ಮಾಡೋದ್ರಿಂದನೇ ಕಲಿಯೋದು. ಓಕೆ, ಸೊ ತಪ್ಪಾಗಿ ಮಾತಾಡೋದ್ರು ಕೂಡ ನೋ ಇಶ್ಯೂಸ್, ಕಲಿತಿರ್ತೀವಿ ಅದರಿಂದ. ಓಕೆ, ಸೊ ಆಮೇಲೆ ಲಿಸ್ನಿಂಗ್ ಅಂತ ಬಂದಾಗ ಇಲ್ಲಿ ಸೊ ನ್ಯೂಸ್ ನೋಡ್ತಿರ್ತೀವಿ, ಯಾವುದೋ ಒಂದು ಲೋಕಲ್ ನ್ಯೂಸ್ ನೋಡೋದಕ್ಕಿಂತ ಜಸ್ಟ್ ಒಂದು ಇಂಗ್ಲಿಷ್ ಚಾನಲ್. ಸೊ ಇಂಗ್ಲಿಷ್ ಚಾನಲ್ ನೋಡಿದ್ರೆ ಸೊ ಅಲ್ಲಿ ನಿಮ್ಗೆ ನ್ಯೂಸು ಗೊತ್ತಾಗುತ್ತೆ, ಕಂಟೆಂಟು ಗೊತ್ತಾಗುತ್ತೆ, ಕರೆಂಟ್ ಅಫೇರ್ಸು ಗೊತ್ತಾಗುತ್ತೆ, ಪ್ಲಸ್ ನಮಗೆ ಇಲ್ಲಿ ಇಂಗ್ಲೀಷ್ ವರ್ಡ್ಸು ಕಿವಿಗೆ ಬೀಳುತ್ತೆ, ಅಲ್ಲಿ ವೊಕ್ಯಾಬ್ಸ್ ಡೆವಲಪ್ ಆಗುತ್ತೆ. ಸೊ ವೊಕ್ಯಾಬ್ಸ್ ನಮಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಈ ಥರ ನಾವು ಎಕ್ಸಾಮ್ಸ್ಗೆ ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ, ಯಾವ ಥರ ನಾವು ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಆಯಿತಾ. ಸೊ ಈ ಥರ ಲಿಸ್ನಿಂಗ್ ಪ್ಲಸ್ ಇನ್ನೊಂದು ಪಾಡ್ಕಾಸ್ಟ್ ಕೇಳಿ. ಸೊ ಪಾಡ್ಕಾಸ್ಟ್ಗಳು ಆಡಿಯೋ ಪಾಡ್ಕಾಸ್ಟ್ ಇರುತ್ತೆ, ವಿಡಿಯೋ ಪಾಡ್ಕಾಸ್ಟ್ ಇರುತ್ತೆ ಯೂಟ್ಯೂಬಲ್ಲಿ, ಮತ್ತು ಬೇರೆ ಬೇರೆ ಕಂಟೆಂಟ್ಸು ಆ್ಯಪ್ಸ್ಗಳಿರುತ್ತೆ, ಅದರಲ್ಲಿ ಕೇಳ್ತಾ ಹೋಗಿ. ಸೊ ಇದರಿಂದ ನಮಗೆ ಕಿವಿಲಿ ಆ ವರ್ಡ್ಸ್ಗಳು ಪದೇ ರಿಪೀಟ್ ಆಗಿ ತಲೆಯಲ್ಲಿ ಕೂರುತ್ತಲ್ಲ, ಸೊ ನಮಗೆ ಅದು ಮಾತಾಡೋಕ್ಕೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಆಯಿತಾ. ಸೊ ಇದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಬಗ್ಗೆ. ಸೊ ಇದು ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗೋದಕ್ಕಿಂತ ಪ್ಲಸ್ ಹೊರಗಿನ ಲೈಫಲ್ಲೂ ಕೂಡ ನಮಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲೂ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಬುಕ್ಸ್, ಸೆಲ್ಫ್ ಹೆಲ್ಪ್ ಬುಕ್ಸ್ ಹೇಳ್ತಾ ಹೋಗ್ತೀನಿ. ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ ಬಂದಾಗ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್, ಪವರ್ ಆಫ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್, ಮತ್ತೆ ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ದಿ ಮಾಂಕ್
ಹೂ ಸೋಲ್ಡ್ ಈಸ್ ಫೆರಾರಿ. ಓಕೆ, ಸೊ ಈ ತರ ನಾವು ಬುಕ್ಸ್ಗಳನ್ನ ಓದ್ತಾ ಹೋಗ್ಬೇಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನು ಯಾವ ತರ ಬುಕ್ಸ್ ಅಂದ್ರೆ ಇನ್ನೊಂದಿದೆ, ಇಕಿಗಾಯ್. ಸೊ ಇದು ಜಾಪನೀಸ್ ಸ್ಟೋರಿ ಆಗಿರುತ್ತೆ. ಸೊ ಇದಕ್ಕಿಂತ ಇವೆರಡು ಓದ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಇದು ನಮಗೆ ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡೋದ್ರ ಬಗ್ಗೆ ಇರುತ್ತೆ. ಸ್ಟೂಡೆಂಟ್ಸ್ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ದಿ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ, ರಾಬಿನ್ಸನ್ ಇದೆ ಇದು. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ ನೀವು ಇದನ್ನ ಓದಿ ಈ ಬುಕ್ನ, ಆಯ್ತಾ. ಸೊ ಯಾವುದು ಅಂತಂದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ಬುಕ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಬುಕ್ ಇದು, ಆಯ್ತಾ. ಸ್ಟೂಡೆಂಟ್ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಾವು ಒಂದು ಯಾವುದೋ ಒಂದು ಗ್ಯಾಜೆಟಿಗೆ ಅಡಿಕ್ಟ್ ಆಗಲಿ ಅಥವಾ ವಾಟ್ ಎವರ್ ಯಾವುದೋ ಒಂದು ಥಿಂಗ್ಸಿಗೆ ಅಡಿಕ್ಟ್ ಆಗಿರ್ತೀವಿ ಅಂತಂದರೆ ಅದರಿಂದ ಹೊರಗಡೆ ಬರೋಕ್ಕೆ ಸೊ ಈ ಬುಕ್ಸ್ಗೆ ಅಡಿಕ್ಟ್ ಆಗಿ, ಅಷ್ಟೇ ಸಿಂಪಲ್. ಅಡಿಕ್ಟ್ ಟು ದಿಸ್ ಬುಕ್ ಆ್ಯಂಡ್ ಯು ವಿಲ್ ಕಮ್ ಔಟ್ ಆಫ್ ಅಡಿಕ್ಷನ್ ಆಫ್ ಅದರ್ ಅನ್ನೆಸೆಸರಿ ಥಿಂಗ್ಸ್. So try to cultivate the reading habits, so it will definitely help you some or the other ways. ಸೊ ಇದರಲ್ಲಿ ನಮಗೆ ರೀಡಿಂಗ್ಸ್ ಅಲ್ಲಿ ಏನಾಗುತ್ತೆ, ಫ್ರೇಸಸ್ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ, ಎಕ್ಸಾಮ್ಸ್ ಅಲ್ಲಿ ಯೂಸ್ ಆಗುತ್ತೆ. ಮೇನ್ ಅಂತಂದ್ರೆ ವಕ್ಯಾಬ್ಸ್. ಸೊ ವಕ್ಯಾಬ್ಯುಲರಿ ಎಕ್ಸಾಮ್ಸ್ ಅಲ್ಲಿ ಈ ತರ ರೀಡಿಂಗ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ, ಆಯ್ತಾ. ಸೊ ಇವಾಗ ಏನಿಲ್ಲ, ಇಂಗ್ಲಿಷ್ ಅಂತ ಬಂದ್ರೆ ಜಸ್ಟ್ ಗ್ರಾಮರ್ ಒಂದು ಮುಗಿಸ್ಕೊಂಡ್ವಿ ಅಂತಂದ್ರೆ ಕಂಪ್ಲೀಟ್ ರೀಡಿಂಗ್ ಅಷ್ಟೇ. ಜಸ್ಟ್ ರೀಡ್ ಇಟ್ ಔಟ್ ಎವ್ರಿಥಿಂಗ್. ಯಾವುದೋ ಒಂದು ಪೇಪರ್ ಕಟಿಂಗ್ ಸಿಕ್ಕಿದೆ ಅಂದ್ರೆ ಜಸ್ಟ್ ಟ್ರೈ ಟು ರೀಡ್ ದಟ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಇಫ್ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ಟ್ರೈ ಟು ಟ್ರಾನ್ಸ್ಲೇಷನ್ ಯೂಸ್ ಮಾಡಿ ಇಂಗ್ಲೀಷಲ್ಲಿ. ಸೊ ನಾನು ಮೊನ್ನೆ ರೀಸೆಂಟ್ ವಿಡಿಯೋನಲ್ಲಿ ಹಾಕಿದ್ದೇನಲ್ಲ ಯಾವ ಥರ ಎಡಿಟೋರಿಯಲ್ ಓದಬೇಕು ಅನ್ನೋದನ್ನ, ಆ ಥರ ಟೆಕ್ನಾಲಜಿನ ಯೂಸ್ ಮಾಡಿ. ಸೊ ಯಾವುದೋ ಟ್ರೆಡಿಷನಲ್ ಮೆಥಡ್ ಥರ ಮತ್ತೆ ಬ್ಯಾಕ್ ಬಂದು ಗೂಗಲ್ ಹೋಗೋ ಬದಲು ಸೊ ಯೂಸ್ ಎಡ್ಜ್ ಟೂಲ್. ಸೊ ಅದರಿಂದ ನಾವು ಟೈಮ್ ಉಳಿಸ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು, ಮತ್ತು ಆನ್ ದಿ ಫ್ಲೋ ನಾವು ವಕ್ಯಾಬ್ಸ್ನು ಅರ್ಥ ಮಾಡ್ಕೋಬೋದು. ಸೊ ವಕ್ಯಾಬ್ಸ್ ಕಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪ್ರೇಟ್ ನೋಟ್ಸ್ ಮಾಡಿ ವಕ್ಯಾಬ್ಸ್ನ ಕಲೆಕ್ಟ್ ಮಾಡ್ತಾ ಹೋಗಿ. ಒಂದೊಂದು ಮಾರ್ಕ್ಸು ಕೂಡ ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮಾರ್ಕ್ಸ್ ಇಲ್ಲಿ ಬರುತ್ತೆ ಅಂದರೆ ಯಾಕೆ ಬೇಡ, ಆಯಿತಾ. ಸೊ ಈ ಥರ ಇಂಗ್ಲೀಷಲ್ಲಿ ಏನೂ ಇಲ್ಲ, ಜಸ್ಟ್ ಕಂಟೆಂಟ್ ರೀಡ್ ಮಾಡ್ತಾ ಹೋಗೋದಿರುತ್ತೆ ಮೇನ್ಸಲ್ಲಿ. ಸೊ ನಾವು ಎಷ್ಟು ರೀಡ್ ಮಾಡ್ತೀವಿ ಅಷ್ಟು ಫ್ಲೋ ಬರುತ್ತೆ. ಅಷ್ಟು ಫ್ಲೋ ಬಂದಾಗ ನಮಗೆ ಮೇನ್ಸ್ ಎಕ್ಸಾಮಿನಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡ್ತಿರ್ತೀವಲ್ಲ, ಅಲ್ಲಿ ತುಂಬ ಇಂಪಾರ್ಟೆಂಟ್, ಅಲ್ಲಿ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಇವಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಏನಾದರೂ ಲೆಂದಿ ಆಗಿ ಕೊಟ್ಟಿದ್ರು ಅಂತಂದರೆ, ನಮ್ದು ಏನಾದರೂ ರೀಡಿಂಗ್ ಎಬಿಲಿಟಿ ಕಮ್ಮಿ ಇತ್ತು ಅಂತಂದರೆ, ಸೊ ಇದನ್ನು ನೋಡಿ ನಾವು ಅಫ್ಕೋರ್ಸ್ ನಾವು ಹೆದರ್ ಬಿಡ್ತೀವಿ. ಸೊ ಆ ಭಯನ ಹೋಗ್ಸೋಕ್ಕೆ ಸೊ ಇವಾಗ್ಲಿಂದನೇ ಎಕ್ಸಾಮ್ ಇನ್ನೂ ದೂರ ಇದೆಯಲ್ಲ, ಸೊ ಇವಾಗನೇ ಈ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಅಫ್ಕೋರ್ಸ್ ಪರ್ಸೆಂಟೈಲ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಟ್ರೈ ಮಾಡಿ ನೋಡಿ, ಆಯಿತಾ. ಸೊ ಇಂಗ್ಲೀಷಲ್ಲಿ ಯಾರಿಗೆ ಕೇಳಿದ್ರು ಏನೇ ಕೇಳಿದ್ರು ಇದು ಬಿಟ್ಟು ಬೇರೆ ಸ್ಟ್ರಾಟಜಿ ಇಲ್ಲವೇ ಇಲ್ಲ, ಆಯಿತಾ. ಸೊ ಇನ್ನು ಅಪಾರ್ಟ್ ಫ್ರಮ್ ದಿ ರೀಡಿಂಗ್ ಆ್ಯಂಡ್ ಅದರ್ ಸಚ್ ಥಿಂಗ್ಸ್, ಮಾಕ್ ಟೆಸ್ಟ್ಸ್ ಮ್ಯಾಟ್ರ್ ಆಗುತ್ತೆ. ಮಾಕ್ ಟೆಸ್ಟ್ಸ್ ಅಂತ ಬಂದಾಗ ನಾನು ತೋರಿಸಿದ್ನಲ್ಲ ನನ್ನ ಮಾಕ್ ಟೆಸ್ಟ್ಸು. ಸೊ ಇಲ್ಲಿ ಇಂಗ್ಲೀಷಲ್ಲಿ ಸೆಕ್ಷನಲ್. ಸೊ ಯಾವುದೇ ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಡಬೇಕಾದ್ರೂ ಅವೇರ್ನೆಸ್ಸಿಂದ ಕೊಡಿ ಮತ್ತು ಅಲರ್ಟಾಗಿ ಕೊಡಿ, ಕಾನ್ಸಂಟ್ರೇಟೆಡ್ ಆಗಿ ಕೊಡಿ. ಟ್ರೈ ಟು ಗಿವ್ ಇಂಗ್ಲೀಷ್ ಮಾರ್ಕ್ಸ್ ಇನ್ ಮಾರ್ನಿಂಗ್ ಸೆಷನ್ಸ್, ಯಾಕಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ನಮಗೆ ಓದೋ ಕಂಟೆಂಟ್ ಓದ್ರಿಂದ ಒಂದೇ ಟೈಮು ಅರ್ಥ ಆಗಿಬಿಡುತ್ತೆ, ಆಯಿತಾ. ಸೊ ಸೆಕ್ಷನಲ್ ಮಾರ್ಕ್ಸ್ ಕೊಡಿ. ಮತ್ತು ಫುಲ್ ಮಾರ್ಕ್ಸ್ ಅಂತಂದರೆ ಫುಲ್ ಮಾರ್ಕ್ಸಲ್ಲಿ ಸಮಾಧಾನ ಇರಲಿ, ಪೇಷನ್ಸ್ ಇರಲಿ, ರೀಡ್ ಮಾಡಿ ಆರಾಮಾಗಿ. ಸೊ ಫಸ್ಟ್ ಮಾರ್ಕ್ಸು, ಸೆಕೆಂಡ್ ಮಾರ್ಕು, ಥರ್ಡ್ ಮಾರ್ಕಲ್ಲಿ ಒಂಚೂರು ಕಮ್ಮಿ ಬರ್ಬೋದು, ಆಯಿತಾ. ಸೊ ಇಂಪ್ರೂವ್ ಆಗ್ತಾ ಹೋದಂಗೆ ನಮಗೆ ಸ್ಕೋರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರ್ ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಸ್ಟ್ರಾಂಗ್ ಇದ್ದೇ ಇರ್ತೀವಿ. ಅಫ್ಕೋರ್ಸ್ ರೀಸನಿಂಗ್ ಮತ್ತು ಕಾನ್ಸ್ ಪ್ರಿಪೇರ್ ಆಗಿರ್ತೀವಿ. ಸ್ವಲ್ಪ ಇಂಗ್ಲೀಷಲ್ಲಿ ಹೆದರ್ತಿರ್ತೀವಲ್ಲ, ಸೊ ಅದಕ್ಕೆ ನಾವು ಈ ಇಷ್ಟೊತ್ತು ಹೇಳಿದ್ನಲ್ಲ ಅದನ್ನು ಫಾಲೋ ಮಾಡಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮಾಕ್ ಟೆಸ್ಟ್ಗಳನ್ನ ಮತ್ತೆ ಅನಾಲಿಸಿಸ್ ಮಾಡಬೇಕಾಗತ್ತೆ ಕಂಟಿನ್ಯೂಸ್. ಸೊ ಟೇಕ್ ಇಟ್ 1 hour ಫಾರ್ ಅನಾಲಿಸಿಸ್. ಮೇನ್ಸ್ ಮಾಕ್ ಆದರೆ 30 minutes ಫಾರ್ ಪ್ರಿಲಿಮ್ಸ್ ಮಾರ್ಕ್ಸ್ ಅನಾಲಿಸಿಸ್. ಅದೇ ನಾವು ಎಲ್ಲಿ ಮಿಸ್ಟೇಕ್ ಮಾಡಿದೀವಿ ಅಂತ ಅರ್ಥ ಮಾಡ್ಕೋಬೇಕು. ಅಥವಾ ನಮ್ಗೆ ಯಾವ ಗ್ರಾಮೆಟಿಕಲ್ ಪಾರ್ಟಲ್ಲಿ ಮಿಸ್ಟೇಕ್ ಆಗ್ತಿದೆ, ಗ್ರಾಮೆಟಿಕಲ್ ಪಾರ್ಟಲ್ಲಿ ಇವ ಆಕ್ಟಿವ್ ವಾಯ್ಸಸ್ ಆಗಲಿ ಪ್ಯಾಸಿವ್ ವಾಯ್ಸಸ್ ಆಗಲಿ, ಯಾವುದು ಎರರ್ ಡಿಟೆಕ್ಷನಲ್ಲಿ ಯಾವ ಪಾರ್ಟ್ ಆಫ್ ದಿ ಗ್ರಾಮರ್ ನಮ್ಗೆ ಬರ್ತಿಲ್ಲ ಅನ್ನೋದು ಗೊತ್ತಾಗುತ್ತಲ್ಲ, ಸೊ ಅದನ್ನೇ ಮತ್ತೆ ಇನ್ನೊಂದ್ಸರಿ ಪೇಜ್ ಟರ್ನ್ ಮಾಡಿ ರಿವೈಸ್ ಮಾಡಿ ಮತ್ತೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋದರೆ ಸೊ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ
ಅನಾಲಿಸಿಸ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ಫಸ್ಟ್ ಮಾರ್ಕಲ್ಲಿ 30% ಅಲ್ಲಿ ಬಂದಿರ್ಬೋದು, ಸೆಕೆಂಡ್ ಮಾರ್ಕಲ್ಲಿ 45% ಅಲ್ಲಿ ಬಂದಿರ್ಬೋದು. ಸೊ ಇದು ಇಂಪ್ರೂವ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಈ ಇಂಪ್ರೂವ್ಮೆಂಟು ನಾವು ಯಾವ ಥರ ಅನಾಲಿಸಿಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಸುಮ್ಮನೆ ಮಾರ್ಕ್ ಕೊಟ್ಬಿಟ್ಟು ಇಷ್ಟು ಸ್ಕೋರ್ ಬಂದಿದೆ, ಇಷ್ಟು ಪರ್ಸೆಂಟೈಲ್ ಬಂದಿದೆ ಅಂತಂದರೆ ಸೊ ಇಟ್ಸ್ ನೋ ಯೂಸ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಮಾರ್ಕ್ಸ್ ಕೊಟ್ಟು ಅದನ್ನು ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಏನಿಲ್ಲ, ಇಂಗ್ಲೀಷಲ್ಲಿ ಎಷ್ಟು ಸೋರ್ಸಸ್ ಅವೈಲೇಬಲ್ ಇದೆ ಅಂತಂದರೆ ಇದರಲ್ಲಿ ಇಂಟರ್ನೆಟ್ಟಲ್ಲಿ, ಸೊ ನಾವು ಸುಮಾರು ಕಂಟೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬೋದು, ಸುಮಾರು ಆರ್ಟಿಕಲ್ಸು, ನೋಟ್ಸು, ಏನು ಎಲ್ಲ ಕಂಟೆಂಟು ಫ್ರೀಯಾಗಿ ಅವೈಲೇಬಲ್ ಇದೆ. ಚಾಟ್ ಜಿ ಪಿ ಟಿ ಬೇಕಾದರೆ ನಿಮಗೆ ಚಾಟ್ ಮಾಡೋಕ್ಕೆ ಯಾರೂ ಸಿಗಲಿಲ್ಲ ಅಂತಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿ, ನಿಮ್ಗೆ ಸಖತ್ತಾಗಿ ರೆಸ್ಪಾನ್ಸ್ ಮಾಡುತ್ತೆ. ಆರಾಮಾಗಿ ನಾವು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಚಾಟ್ ಜಿ ಪಿ ಟಿಯಿಂದ. ಚಾಟ್ ಜಿ ಪಿ ಟಿ ಥರ ಸುಮಾರು ಟೂಲ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸು. ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಲೆಕ್ಷನ್ ಆಫ್ ಸೋರ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಯೂಟ್ಯೂಬು ಮತ್ತು ಪಾಡ್ಕ್ಯಾಸ್ಟ್ಸು, ಆ್ಯಪ್ಸು, ಸೊ ವೆಬ್ಸೈಟ್ಸು, ಈ ಥರ ಕಲೆಕ್ಷನ್ ಮಾಡಿಕೊಂಡು ಜಸ್ಟ್ ಯಾವಾಗಾದ್ರೂ ಜರ್ನಿಲೋ ಅಥವಾ ಫ್ರೀ ಟೈಮ್ ಲೀಸರ್ ಟೈಮ್ ಇದ್ದಾಗಲೋ ಜಸ್ಟ್ ಟ್ರೈ ಟು ರೀಡ್ ಇಟ್ ಔಟ್. ಸೊ ಮತ್ತೆ ರೀಡಿಂಗೇ ಬರುತ್ತೆ ಇಂಗ್ಲೀಷಲ್ಲಿ, ಆಯಿತಾ. ಸೊ ಮತ್ತೆ ಇಲ್ಲಿ ವಕ್ಯಾಬ್ಸ್ ಮತ್ತೆ ರಿವೈಸ್ ಮಾಡ್ತಾ ಇರಿ ವಕ್ಯಾಬ್ಸ್ನ. ಸೊ ಇಫ್ ಏನಾದರೂ ಕಂಟೆಂಟ್ಸ್ ವೈಸ್ ಏನಾದರೂ ಇಂಗ್ಲೀಷ್ ರೀಡ್ ಮಾಡ್ತೀರಿ ಅದನ್ನು ರಿವೈಸ್ ಮಾಡಿ. ಸೊ ರಿವಿಷನ್ನು ತುಂಬ ಒಂದು ಸರಿ ತಲೆಯಲ್ಲಿ ಇರೋದಿಲ್ಲ ವಕ್ಯಾಬ್ಸ್, ಪರ್ಟಿಕ್ಯುಲರ್ಲಿ ವಕ್ಯಾಬ್ಸು ಮತ್ತು ಫ್ರೇಸಸ್ಸು. ಸೊ ಇದೆಲ್ಲ ಇಡಿಯಮ್ಸು. ಸೊ ಇದೆಲ್ಲ ರಿವೈಸ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಇಂಗ್ಲೀಷಲ್ಲಿ ಕಂಟೆಂಟ್ ರಿವೈಸ್ ಅಲ್ಲ, ಗ್ರಾಮರ್ ರಿವೈಸ್ ಆಗಿರುತ್ತೆ. ಸೊ ಆಮೇಲೆ ರಿವೈಸ್ ನಥಿಂಗ್ ಬಟ್ ಸೇಮ್ ಅಷ್ಟೇ. ರಿವೈಸ್ ಅಂತಂದರೆ ಅದನ್ನೇ ಪದೇ ಪದೇ ಓದೋದು. ರಿಮೆಂಬರ್ ಅಂತಂದರೆ ಒಂದು ಸಾರಿ ಓದಿದ್ರೆ ಇನ್ನೊಂದು ಸಾರಿ ನೆನಪಿಸ್ಕೋ ಅಷ್ಟೆ, ಸಿಂಪಲ್. ಸೊ ಎವ್ರಿಥಿಂಗ್ ಈಸ್ ಸಾರ್ಟೆಡ್ಲಿ ಅವೈಲೇಬಲ್, ಸೊ ವಿ ಕ್ಯಾನ್ ಯೂಸ್ ಆ್ಯಂಡ್ ವಿ ಕ್ಯಾನ್ ಇಂಪ್ರೂವ್ ಫಾರ್ ಶೋರ್. ಸೊ ಇಂಗ್ಲೀಷ್ ಇಂಪ್ರೂವ್ ಮಾಡೋಕ್ಕೆ ಇದು ಬಿಟ್ಟರೆ ಯಾವುದೂ ಇಲ್ಲ, ಆಯಿತಾ. ಸೊ ಯೂಟ್ಯೂಬಲ್ಲಿ ಇಂಗ್ಲೀಷ್ ಫಸ್ಟ್ ಪೋಸ್ಟ್ ಚಾನಲ್ ಬರುತ್ತಲ್ಲ, ಫಸ್ಟ್ ಪೋಸ್ಟ್ನ ಫಾಲೋ ಮಾಡಿ. ಸೊ ಜೆನ್ಯುವಿನ್ ಕಂಟೆಂಟ್ ಇರುತ್ತೆ, ನೋ ಅಡ್ವರ್ಟೈಸ್ಮೆಂಟ್, ನಥಿಂಗ್. ಓಕೆ, ಕಂಟೆಂಟ್ ಕರೆಂಟ್ ಅಫೇರ್ಸ್ಗಂತೂ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ಫಸ್ಟ್ ಪೋಸ್ಟ್ ಚಾನಲ್ನ ಫಾಲೋ ಮಾಡಿ. ಮತ್ತು ಅದು ಬಿಟ್ಟರೆ ಸೆಲ್ಫ್ ಹೆಲ್ಪ್ ಚಾನಲ್ಸ್ ಇರುತ್ತೆ. ಇವಾಗ ಬಿಯರ್ ಬೈಸೆಪ್ಸ್ ಆಗಲಿ, ಈ ಥರ ಇಂಗ್ಲೀಷ್ ಇದು ಇರುತ್ತಲ್ಲ, ಯಾವುದು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ, ಅದರಿಂದನೂ ನಾವು ಯೂಸ್ ಮಾಡ್ಕೋಬೋದು. ಸೊ ಯೂಟ್ಯೂಬಲ್ಲಿ ರೀಲ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅವೆಲ್ಲ ವೇಸ್ಟ್. ಅವೆಲ್ಲ ಮಾಡೋದಕ್ಕಿಂತ ಜಸ್ಟ್ ಈ ಥರ ಕಂಟೆಂಟ್ ವೈಸ್ ನೋಡ್ತಾ ಹೋದರೆ ನಮಗೆ ಇಂಗ್ಲೀಷ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು, ಆಯಿತಾ. ಸೊ ಇದು ಬಿಟ್ಟರೆ ಯಾವುದೂ ಇಲ್ಲ. ಸೊ ಇಂಗ್ಲೀಷಲ್ಲಿ ಡೆಫಿನೆಟ್ಲಿ ಇದನ್ನೆಲ್ಲ ಸೋರ್ಸಸ್ ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಎಕ್ಸಾಮ್ಸ್ಗಳಲ್ಲಿ. ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಸಿ ಸಮ್ ಪಾಸಿಟಿವ್ನೆಸ್ ಇನ್ ಯುವರ್ ಇಂಗ್ಲೀಷ್. ಓಕೆ, ಸೊ ಜಸ್ಟ್ ದಟ್ಸ್ ಇಟ್. ಅದು ಬಿಟ್ಟು ಏನೂ ಇಲ್ಲ, ಆಯಿತಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಾನು ಈ ಚಾನಲ್ ಪರ್ಟಿಕ್ಯುಲರಾಗಿ ಮಾಡಿದ್ದು ಕರ್ನಾಟಕದ ಆಸ್ಪಿರೆಂಟ್ಸ್ಗೋಸ್ಕರ, ಅವ್ರಿಗೆ ಹೆಲ್ಪ್ ಆಗಲಿ ಮತ್ತು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ ಬರೀಲಿ. ಸೆಲೆಕ್ಷನ್ ನಮ್ಮ ಕರ್ನಾಟಕದವ್ರದ್ದೇ ಆಗಲಿ. ಸೊ ಬೇರೆ ಸ್ಟೇಟ್ಗಳಿಂದ ಬಂದು ಮೈಗ್ರೇಟ್ ಆಗಿ ಇಲ್ಲಿ ಬಂದು ನಮ್ಮ ಸೀಟ್ನ ಕಿತ್ಕೋದಕ್ಕಿಂತ ಸೊ ನಾವೇ ನಮ್ಮ ಹುಡುಗರಿಗೆ ಇವಾಗ ಯಾರು ಪ್ರಿಪ್ರೇಷನ್ ಆಗಬೇಕು ಅಂತಿದ್ದಾರೆ ಅವ್ರಿಗೆ ಅವೇರ್ನೆಸ್ ಮೂಡಿಸಿ, ಸೊ ಅವ್ರಿಗೆ ಜೆನ್ವಿನ್ ಏನಿದೆ ರಿಯಾಲಿಟಿ ಅನ್ನೋದ್ರ ಬಗ್ಗೆ ತಿಳಿಸಿ. ಸೊ ಯಾವ ಥರ ಓದಬೇಕು, ಏನೇನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬೇಸ್ಡ್ ಆನ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಡೈರೆಕ್ಟ್ ಅವ್ರ ಕನ್ಫ್ಯೂಷನಲ್ಲಿ ಹೋಗೋದಕ್ಕಿಂತ ಬೇರೆ ಹಿಂದಿ ಸೋರ್ಸಸ್ ಫಾಲೋ ಮಾಡೋಕ್ಕಿಂತ ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡ್ದೇನೆ ಸೊ ಡೈರೆಕ್ಟಾಗಿ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಓಕೆ, ಸೊ ಇಫ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್, please share and reach out to this every aspirants. Thank you very much.